ಓಂ ನಮಃ ಶಿವಾಯ. ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ವೃಶ್ಚಿಕ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ವಿವಾಹ ದಾಂಪತ್ಯದ ವಿಚಾರಗಳನ್ನು ಮಾತಾಡ್ತೇನೆ. ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಹಾಗೂ ಮದುವೆ ಆಗಿರತಕ್ಕಂತಹ ವಿವಾಹಿತ ವೃಶ್ಚಿಕ ರಾಶಿಯವರ ದಾಂಪತ್ಯ ವಿಚಾರಗಳಲ್ಲಿ ಮಾತನಾಡಿದ್ದೇನೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಸಪ್ತಮಾಧಿಪತಿಯಾಗತಕ್ಕಂಥವನು ಶುಕ್ರ ಗ್ರಹನಾಗಿರ್ತಾನೆ. ಸಪ್ತಮದಲ್ಲಿ ಆಲ್ರೆಡಿ ಗೋಚಾರದಲ್ಲಿ ಗುರುಗ್ರಹ ಇದ್ದಾನೆ. ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿ ಮೀನ ರಾಶಿಯಲ್ಲಿರ್ತಾನೆ. ಸೊ ಶುಕ್ರ ಹಾಗೂ ಗುರುವಿನ ಅಲ್ಲಿ ಒಂದು ಪರಿವರ್ತನ ಯೋಗ ಅನ್ನುವಂಥದ್ದು ಏರ್ಪಾಡಲಾಗಲಿದೆ. ಸೊ ಮಾರ್ಚ್ ತಿಂಗಳಲ್ಲಿ ಗುರುಬಲದ ವಿಚಾರವಾಗಿ ಅಥವಾ ಗುರುಬಲದಿಂದಾಗಿ ಶುಕ್ರ ಬಲದಿಂದಾಗಿ ಗುರು ಶುಕ್ರ ಈ ಎರಡು ಗ್ರಹಗಳ ಒಂದು ಬಲದಿಂದಾಗಿ ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಬಹಳಷ್ಟು ಅನುಕೂಲಗಳಾಗಲಿದೆ. ಇನ್ನು 2 ವಾರಗಳ ನಂತರ ಅಂದ್ರೆ ಮಾರ್ಚ್ ತಿಂಗಳ 3ನೇ ವಾರ 4ನೇ ವಾರ ರವಿಗ್ರಹನೂ ಪಂಚಮಕ್ಕೆ ಬಂದ್ಬಿಡ್ತಾನೆ. ಸೊ ರವಿಗ್ರಹ ಪಂಚಮಕ್ಕೆ ಬಂದಾಗ ರವಿಯೊಂದಿಗೆ ಶುಕ್ರ ಅಸ್ತ ಆಗ್ಬಿಡ್ತಾನೆ. ಸೊ ಶುಕ್ರ ಸ್ವಲ್ಪ ಶಕ್ತಿಯನ್ನ ಕಳೆದುಕೊಳ್ತಾನೆ. ಬಟ್ ಪರಿವರ್ತನ ಯೋಗ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಸೊ ಆದ್ರಿಂದ ಗುರುಬಲ ಅದು ಸಹ ಕೆಲಸ ಮಾಡ್ತಾ ಇರ್ತದೆ. ಅಲ್ಲಿಗೆ ಅವಿವಾಹಿತ ವೃಶ್ಚಿಕ ರಾಶಿಯವರು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡೋದಾದ್ರೆ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಅತ್ಯುತ್ತಮವಾದಂತಹ ಒಂದು ಅವಕಾಶಗಳು ನಿಮಗೆ ಸಿಗಲಿದೆ. ವಿವಾಹದ ಒಂದು ಅಂದ್ರೆ ಸಂಬಂಧಗಳು ಬರಲಿದೆ ಅನ್ನುವಂಥದ್ದು ಕಂಡು ಬರ್ತದೆ. ಅದರಲ್ಲೂ ಸಹ ಪರಿವರ್ತನ ಯೋಗ ಏನ್ ತೋರಿಸುತ್ತೆ ಅಂತಂದ್ರೆ, ಇನ್ನೊಬ್ಬರ ಮೇಲೆ ಅವಲಂಬಿತ ಅಂದ್ರೆ ಹಿರಿಯರನ್ನ ಅವಲಂಬಿಸಿ ಅವ್ರ ಮುಖಾಂತರವಾಗಿ ಹೋದ್ರೆ ವಿವಾಹ ಸ್ವಲ್ಪ ಬೇಗ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಇನ್ನು ಅಲ್ಲಿ ನಾವು ನೋಡ್ಬೇಕಾಗಿದೆ ಅಂದ್ರೆ 3 ಹಾಗೂ 4ನೇ ವಾರದಲ್ಲಿ ರವಿಯೊಂದಿಗೆ ಶುಕ್ರನ ಒಂದು ಸಂಯೋಗ ಇರೋದ್ರಿಂದಾಗಿ ಸ್ವಲ್ಪ ಅಂದ್ರೆ ಆ ಬಗ್ಗೆ ಅಂದ್ರೆ ಅವಿವಾಹಿತರ ವಿವಾಹದ ವಿಚಾರದಲ್ಲಿ ಸ್ವಲ್ಪ ಅಸಡ್ಡೆನ ಅಂದ್ರೆ ಆಯ್ತು ಬಿಡು ನೋಡೋಣ ಬಿಡು ಅನ್ನೋ ರೀತಿಯಲ್ಲಿ ಒಂದ್ ಸ್ವಲ್ಪ ನೀವು ಅವಿವಾಹಿತರು ವಿವಾಹದ ವಿಚಾರದಲ್ಲಿ ಹೆಚ್ಚಿನ ಗಮನನೇ ಕೊಡಲ್ಲ, ಅಂದ್ರೆ ಹೆಚ್ಚಿನ ಪ್ರಯತ್ನವನ್ನೇ ಮಾಡ್ಲಿಕ್ಕೆ ಹೋಗಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಆದ್ರಿಂದ ಬೇರೆ ಯಾವ್ದಾವುದೋ ಒಂದಿಷ್ಟು ವಿಚಾರಗಳು, ಉದ್ಯೋಗ ಅಥವಾ ಬೇರೆ ಏನೋ ಜವಾಬ್ದಾರಿ ಇವೆಲ್ಲ ಏನೋ ಬಂದು ಸರಿ ಆಮೇಲೆ ನೋಡೋಣ ಬಿಡು ಅನ್ನೋ ರೀತಿಯಲ್ಲಿ ಅದನ್ನ ಮುಂದೆ ಹಾಕ್ಬಿಟ್ಟು ಮತ್ತೆ ನಾರ್ಮಲ್ ಆಗಿ ನಿಮ್ಮ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗ್ಬಿಡ್ತೀರಾ ಅಂತ 3-4 ವಾರದಲ್ಲಿ. ಬಟ್ ಮಾರ್ಚ್ ತಿಂಗಳ 1ನೇ ವಾರ 2ನೇ ವಾರ ಸ್ವಲ್ಪ ಗಮನ, ಅವಿವಾಹಿತರು ವಿವಾಹದ ವಿಚಾರದಲ್ಲೇ ಗಮನ ಇರ್ತದೆ ಹಾಗೂ ಪ್ರಯತ್ನಗಳು ಮಾಡ್ತೀರಾ. ಅದು ನೈಜವಾಗಿ ಮಾಡಿದಾಗ, ಪರಿಹಾರ ಸಹಿತವಾಗಿ ಮಾಡಿದಾಗ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತದೆ. ಅದರಲ್ಲೂ ವಿಶೇಷವಾಗಿ ಶುಕ್ರ ಹಾಗೂ ಗುರುವಿನಲ್ಲಿ ಪರಿವರ್ತನ ಯೋಗ ಆಗಿರೋದ್ರಿಂದ ಪಾರ್ವತಿ ಪರಮೇಶ್ವರರ ಆರಾಧನೆಯಿಂದ ಮಾರ್ಚ್ ತಿಂಗಳಲ್ಲಿ ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ವಿವಾಹ ನಿಶ್ಚಯ ಆಗುವ ವಿಚಾರದಲ್ಲಿ ಅನುಕೂಲವಾಗಲಿದೆ. ಅದೇ ರೀತಿಯಲ್ಲಿ ದಾಂಪತ್ಯದ ವಿಚಾರಕ್ಕೂ ಬಂದ್ರೆ, ಅಂದ್ರೆ ಮದುವೆ ಆಗೋಗಿದೆ, ವೃಶ್ಚಿಕ ರಾಶಿಯವರು ಮದುವೆ ಆಗೋಗಿದೆ, ನಮಗೆ ಹೆಂಗಿರುತ್ತೆ ದಾಂಪತ್ಯ ಜೀವನ ಹೆಂಗಿರುತ್ತೆ? ಯಾಕಂದ್ರೆ ಈ ಹಿಂದೆ ಸ್ವಲ್ಪ ಜಗಳ ಮನಸ್ತಾಪಗಳಾಗ್ತಾ ಇದ್ದಿತ್ತು. ಹೋದ್ ತಿಂಗಳಲ್ಲಿ ಆಗ್ತಿತ್ತು. ಮಾರ್ಚ್ ತಿಂಗಳಲ್ಲಿ ಹೆಂಗಿರ್ತೀವಿ ಗಂಡ ಹೆಂಡತಿ ಅಂದ್ರೆ, ನೀವು ವೃಶ್ಚಿಕ ರಾಶಿಯ ಗಂಡ ಇರಬಹುದು ಅಥವಾ ವೃಶ್ಚಿಕ ರಾಶಿಯ ಹೆಂಡತಿ ಇರಬಹುದು. ಸಪ್ತಮದಲ್ಲಿ ಯಾವುದೇ ಪಾಪಗ್ರಹಗಳಿಲ್ಲ, ಸಪ್ತಮಾಧಿಪತಿ ಪರಮೋಚ್ಚ ಸ್ಥಿತಿ, ಆದ್ರಿಂದಾಗಿ ದಾಂಪತ್ಯ ಚೆನ್ನಾಗಿರಲಿದೆ ಮೊದಲೆರಡು ವಾರಗಳು. 3ನೇ ವಾರ 4ನೇ ವಾರಕ್ಕೆ ಏನಾಗ್ಬಿಡುತ್ತೆ, ರವಿಯೊಂದಿಗೆ ಶುಕ್ರನ ಸಂಯೋಗ. ಈ ರವಿ ಶುಕ್ರರು ಪಂಚಮದಲ್ಲಿ ಯುತಿಯಾಗೋದ್ರಿಂದ ಮಕ್ಕಳ ವಿಚಾರವಾಗಿ, ಉದ್ಯೋಗದ ವಿಚಾರವಾಗಿ, ಅಥವಾ ಹಣಕಾಸಿನ ವಿಚಾರವಾಗಿ, ಅಥವಾ ಇನ್ನೊಂದು ಸ್ತ್ರೀ ವಿಚಾರವಾಗಿ, ಈ 4 ವಿಚಾರಗಳಲ್ಲಿ ಯಾವ್ದಾದ್ರು ಒಂದು ವಿಚಾರವಾಗಿ ಗಂಡ ಹೆಂಡತಿ ನಡುವೆ ಸ್ವಲ್ಪ ಜಗಳ ಮನಸ್ತಾಪಗಳಾಗಬಹುದು. ಸೊ ನೀವೇನ್ ಮಾಡ್ಬೇಕು, ವೃಶ್ಚಿಕ ರಾಶಿಯವರು ಈ ವಿಚಾರವಾಗಿ ಜಗಳ ಏನಾದ್ರು ಶುರುವಾಗೋ ರೀತಿಯಲ್ಲಿ ಕಂಡ್ರೆ ನೀವು ತಕ್ಷಣದ ಗುರುಗಳು ಹೇಳಿದ್ರಲ್ವಾ ವಿಡಿಯೋದಲ್ಲಿ, ಸೊ ನಾನು ಸ್ವಲ್ಪ ಶಾಂತವಾಗಿರ್ಬೇಕು ಅಂತ ಅನುಸರಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ಬೇಕು. ಇಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಈಗ ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ವಿವಾಹ ಸಿದ್ಧಿಯ ವಿಚಾರ, ಅಥವಾ ಆಲ್ರೆಡಿ ಮದುವೆ ಆಗಿರತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನದ ವಿಚಾರ, ಇದೆರಡರಲ್ಲೂ ಸಹ ಶುಕ್ರ ಹಾಗೂ ಗುರುಗ್ರಹದ ಆರಾಧನೆ ಮಾಡಬೇಕಾಗ್ತದೆ. ಶುಕ್ರ ಅಷ್ಟೋತ್ರ, ಗುರು ಅಷ್ಟೋತ್ರ ಪಠನೆ ಮಾಡ್ಕೊಳ್ಬಹುದು. ಆಮೇಲೆ ದುರ್ಗಾ ಅಷ್ಟೋತ್ರ, ಶಿವ ಅಷ್ಟೋತ್ರ ಪಠನೆ ಮಾಡ್ಕೊಳ್ಬಹುದು. ಪ್ರತಿನಿತ್ಯ ಅನುಕೂಲವಾಗಲಿದೆ. ಇಲ್ಲ ಅಂದ್ರೆ ನಾವು ನಿಮಗೋಸ್ಕರ, ಅಂದ್ರೆ ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತ ವೃಶ್ಚಿಕ ರಾಶಿಯವರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗುವಂತಾಗಬೇಕು ಅನ್ನುವ ದೃಷ್ಟಿಯಿಂದ ಕೆಲವರು 2ನೇ ಮದುವೆಗೂ ಪ್ರಯತ್ನ ಮಾಡ್ತಕ್ಕಂಥವ್ರು ಇರ್ತಾರೆ, ಡಿವೋರ್ಸಿ ಅವರು ಇರ್ತಾರೆ,
ಬಿಡೋಲ್ಲ. ಸೊ ಅಂಥವ್ರಿಗೂ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದಲೇ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಹೋಮ ಅಂದ್ರೆ ಇಲ್ಲಿ ನೋಡಿ, ನಮ್ಮ ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನ, ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನ, ಶಕ್ತಿಪೀಠ ಗುಹೇಶ್ವರಿ ಅಮ್ಮನವರ ಸನ್ನಿಧಾನ. ಪಾರ್ವತಿ ಇರುವಂತದ್ದು ಶಕ್ತಿಪೀಠದ ಸ್ವರೂಪದಲ್ಲಿ. ಈಗ ಹೆಂಗೆ ಕಾಮಾಖ್ಯದಲ್ಲಿ ಅಮ್ಮನವರ ಶಕ್ತಿಪೀಠ ಇದೆಯೋ, ಅದೇ ರೀತಿಯಲ್ಲಿ ಗುಹೇಶ್ವರಿ ಅಂತ ಅಮ್ಮನವರ ಶಕ್ತಿಪೀಠ. ಅದು ಆ ಅಮ್ಮನವರ ಗುಹೇಶ್ವರಿ ಶಕ್ತಿಪೀಠ ಹಾಗೂ ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಶಕ್ತಿಪೀಠ, ಈ ಪಾರ್ವತಿ ಪರಮೇಶ್ವರನ ಒಂದು ಯುತಿ ಅಥವಾ ಅಲ್ಲಿ ಒಂದು ಸಂಯೋಗ ಏನಿದೆ, ಅಂತಹ ಕ್ಷೇತ್ರದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಪರ್ವಕಾಲದಲ್ಲಿ 2 ವಿಶೇಷವಾದಂತಹ ಪರಿಹಾರ ಹೋಮಗಳನ್ನ, ಹಲವಾರು ಇದ್ದಾವೆ, ಅದರಲ್ಲಿ 2 ಇನ್ನು ವಿಶೇಷವಾಗಿ ಮಾಡ್ತಾ ಇದ್ದೇವೆ ಹೋಮಗಳನ್ನ, ನಿಮ್ಮ ವಿವಾಹ ದಾಂಪತ್ಯಾದಿಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು. ಒಂದು ಸ್ವಯಂವರ ಪಾರ್ವತಿ ಹೋಮ, ಇನ್ನೊಂದು ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ. ಈ 2 ಹೋಮಗಳ ಕಾಂಬಿನೇಷನ್ ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ಖಂಡಿತ ವಿವಾಹದ ವಿಚಾರದಲ್ಲಿ ಅನುಕೂಲ ಮಾಡಿಕೊಡಲಿದೆ. ನೀವು ಸಿಂಪಲ್ ಆಗಿ ಸಂಕಲ್ಪ ಸೇವೆಗೆ ಹೆಸರು ಕೊಡಬಹುದು. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ ಖಂಡಿತವಾಗಿ ವಾಟ್ಸಪ್ ಮಾಡ್ಕೊಳ್ಬಹುದು. ನೇಪಾಳದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ನಾನು ಸಂಕಲ್ಪ ಮಾಡ್ತೇನೆ, ನೀವು ಇಲ್ಲಿಂದ ಮೊಬೈಲ್ ಅಲ್ಲಿ ನೋಡ್ಕೋಬಹುದು. ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು, ನೀವು ಇಲ್ಲೇ ಕರ್ನಾಟಕದಲ್ಲೋ ಅಥವಾ ನೀವು ಎಲ್ಲಿಂದ ಕಳಿಸೋರು, ನೀವು ಇಲ್ಲಿಂದಲೇ ನಿಮ್ಮ ಮೊಬೈಲ್ ಅಲ್ಲಿ ನೋಡ್ಕೊಳ್ಬಹುದು. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು. ಎಲ್ಲಾ ಹೋಮಗಳು ಅಲ್ಲಿ ನಾವು ಮಾಡುವ ಎಲ್ಲಾ ಹೋಮಗಳನ್ನು ನೀವು ಇಲ್ಲಿ ಮೊಬೈಲ್ ಅಲ್ಲೇ ಆರಾಮಾಗಿ ಲೈವ್ ಅಲ್ಲಿ ನೋಡಬಹುದು. ಪ್ರಸಾದ ಸ್ವರೂಪ ವಿಶೇಷವಾದಂತಹ ಈ ಕರುಂಗಾಲಿ ಮಾಲೆ, ಒರಿಜಿನಲ್ ಕರುಂಗಾಲಿ ಮಾಲೆಯನ್ನ ಇವತ್ತು ನೀವು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಕಡೆ ನೋಡಿರ್ತೀರ. ಕರುಂಗಾಲಿ ಮಾಲೆ ಅಂತ ಬಹಳ ಪವರ್ಫುಲ್ ಆಗಿರತಕ್ಕಂಥ ಮಾಲೆ. ಈ ನಿಮ್ಮ ವಿವಾಹದ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಉದ್ಯೋಗ, ವ್ಯಾಪಾರ, ಕೋರ್ಟು ಕಚೇರಿ ಸಮಸ್ಯೆ, ಕುಜದೋಷ, ಯಾವುದೇ ಸಮಸ್ಯೆಗಳಿದ್ರು ಸುಬ್ರಹ್ಮಣ್ಯ ಅನುಗ್ರಹ, ಈ ಕರುಂಗಾಲಿ ಮಾಲೆಯನ್ನ ನಾವು ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ರುದ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ಹೀಗೆ ವಿಶೇಷವಾದಂತಹ ಹೋಮಗಳಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ, ಹೋಮಗಳನ್ನು ಮಾಡಿ ಎನರ್ಜೈಸ್ ಮಾಡಿ ನಾವು ಅಲ್ಲಿಂದ ತಂದ್ಕೊಬರ್ತೇವೆ. ಲೈವ್ ಅಲ್ಲಿಂದ ನಾವು ಹೋಮವನ್ನ ಮುಗಿಸ್ಕೊಂಡು ಅಲ್ಲಿಂದ ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಈ ನಮ್ಮ ಕರುಂಗಾಲಿ ಮಾಲೆಗಳನ್ನ ಇಲ್ಲಿ ತಂದು ಪ್ಯಾಕ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಸೊ ಆದ್ರಿಂದ ನೇಪಾಳದಲ್ಲಿ ಆಗುವಂತಹ ಈ ವಿಶೇಷವಾದ ದಿವ್ಯವಾದಂತಹ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಂಕಲ್ಪ ಸೇವೆಗೆ ಹೆಸರು ಕೊಡಬಹುದು. ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಇಲ್ಲಿ ಬಂದ ಮೇಲೆ ಕರುಂಗಾಲಿ ಮಾಲೆಗಳನ್ನೆಲ್ಲ ಕಳಿಸ್ಕೊಡ್ತೇವೆ. ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.